ಗ್ರಾಮ ಪಂಚಾಯಿತಿ ಮಟ್ಟದ ಗ್ರಾಮ ಸಭಾ ಕಾರ್ಯಕ್ರಮ ಸೋಮೇನಹಳ್ಳಿಯಲ್ಲಿ ಸುಗಮವಾಗಿ ಜರುಗಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕು ಸೋಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಟ್ಟದಲ್ಲಿ ತಾಲೂಕು ಮಟ್ಟದ ಬೆರಳೆಣಿಕೆಯಷ್ಟು ಅಧಿಕಾರಿಗಳಿಂದ ಗ್ರಾಮ ಸಭೆ ನಡೆಯಿತು. ಕಂದಾಯ ಇಲಾಖೆಯಿಂದ ರೆವಿನ್ಯೂ ಇನ್ಸ್ಪೆಕ್ಟರ್ ಸುರೇಶ್ ನಾಯ್ಕ್ ಹಾಗೂ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರದಿಂದ ಜ್ಯೋತಿ ರೇಷ್ಮೆ ವಿಸ್ತೀರ್ಣ ಅಧಿಕಾರಿಗಳು, ಗುಡಿಬಂಡೆ ಗಂಗರಾಜು ಅರಣ್ಯ ಇಲಾಖೆಯ ನರಸಿಂಹರಾಜು, ಡಿಆರ್ಪಿ ಗುಡಿಬಂಡೆ ಮತ್ತು ಸೋಮನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆದ ನರಸಿಂಹಮೂರ್ತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಮಂಗಳಮ್ಮ ಹಾಗೂ ಬೆರಳೆಣಿಕೆಯಷ್ಟು ಗ್ರಾಮ ಸಭಾ ಸದಸ್ಯರುಗಳು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರೇಷ್ಮೆ ಇಲಾಖೆ ವಿಸ್ತೀರ್ಣ ಅಧಿಕಾರಿಗಳಾದ ಗಂಗಾರಾಜುರವರು ರೇಷ್ಮೆ ಇಲಾಖೆಯಿಂದ ಉಚಿತ ಮತ್ತು ರಿಯಾಯಿತಿ ದರದಲ್ಲಿ ರೈತರಿಗಾಗಿ ದೊರಕುವ ಸೌಲಭ್ಯಗಳ ಬಗ್ಗೆ ವಿವರಿಸಿದರು ಮತ್ತು ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರದ ಜ್ಯೋತಿ ಕೃಷಿ ಇಲಾಖೆಯಿಂದ ರೈತರಿಗಾಗಿ ಬರುವ ಉಚಿತ ಸವಲತ್ತುಗಳು ಹಾಗೂ ರಿಯಾಯಿತಿ ದರಗಳ ಬಗ್ಗೆ ಮತ್ತು ಕಾಲಕಾಲಕ್ಕೆ ಬೆಳೆಯಬೇಕಾಗಿರುವ ಬೆಳೆಗಳ ವಿವರಣೆಯನ್ನ ವಿವರವಾಗಿ ತಿಳಿಸಿದರು ಹಾಗೂ ಕಂದಾಯ ಇಲಾಖೆಯ ನಿರೀಕ್ಷಕರಾದ ಸುರೇಶ್ ನಾಯ್ಕ್ ಅವರು ರೈತರ ಬಹುದಿನಗಳ ಬೇಡಿಕೆಯಂತೆ ಪೌತಿ ಖಾತೆ ಪ್ರಾರಂಭವಾಗಿದ್ದು ಮರಣ ಹೊಂದಿದವರ ಹೆಸರಿನಿಂದ ಮಕ್ಕಳಿಗೆ ಪಾವತಿ ಖಾತೆ ಮಾಡಿಸಿ ಕೊಡಲಾಗುವುದು. ರೈತರುಗಳು ಅರ್ಜಿಯನ್ನ ಹಾಕಿದ 15 ದಿನಗಳ ಒಳಗಾಗಿ ಅವರ ಅಹವಾಲನ್ನ ಸ್ವೀಕರಿಸಿ ಕಾರ್ಯರೂಪಕ್ಕೆ ತರಲಾಗುವುದೆಂದು ತಿಳಿಸಿದರು. ಜೆಎನ್ ಕೃಷ್ಣಾರೆಡ್ಡಿ, ಚಿಕ್ಕಿ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಗ್ರಾಮ ಪಂಚಾಯಿತಿ ಆದ್ಯ ಕರ್ತವ್ಯ ಆಗಿರುತ್ತೆ, ಅದನ್ನು ನಾವು ಮಾಡಲೇಬೇಕಾಗುತ್ತೆ. ಜೊತೆಗೆ ಇಷ್ಟೆಲ್ಲ ಸರ್ವಿಸ್ ಕೊಡಬೇಕಾದ್ರೆ ಪ್ರಜೆಗಳು ಏನು ಈ ಒಂದು ಹಕ್ಕುಗಳಿದ್ದಾವಲ್ಲ, ನೀವು ಅದು ಸ್ವಚ್ಛತೆ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ತಗೊಳ್ತಕ್ಕಂಥದ್ದು ಎಷ್ಟು ಜವಾಬ್ದಾರಿ ಇದೆಯೋ ಗ್ರಾಮ ಪಂಚಾಯಿತಿಗೆ ಕಟ್ಟಬೇಕಾಗಿರ್ತಕ್ಕಂತಹ ಕಂದಾಯವನ್ನ ಕಟ್ಟಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟಾರೆಯಾಗಿ 26 ಲಕ್ಷ ರೂಪಾಯಿ ಕಂದಾಯ ಬಾಕಿ ಇದೆ. 26 ಲಕ್ಷ ಕಂದಾಯ ಬಾಕಿ ಇಟ್ಕೊಂಡಾಗ ಜನಗಳಿಗೆ ಸಕಾಲದಲ್ಲಿ ನಾವು ಸರ್ವಿಸ್ ಕೊಡೋದು ಕಷ್ಟ ಮತ್ತು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗ್ತಕ್ಕಂಥ ಅನುದಾನ ಅದೊಂದು ಕಡೆ ಬರಬೇಕು. ಎಲ್ಲರಲ್ಲೂ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ನಾವು ಮಾಡ್ತಿರ್ತಕ್ಕಂಥ ಎಲ್ಲ ಕೃಷಿ ಪದ್ಧತಿಗಳ ಜೊತೆಗೆ ರೇಷ್ಮೆನ 1 ಎಕರೆನೋ ಅರ್ಧ ಎಕರೆನೋ ಅಳವಡಿಸ್ಕೊಳ್ಳಿ. ಹೊಸ ತೋಟ ಸ್ಥಾಪನೆಗೆ ನಮ್ಮ ನರೇಗಾದಲ್ಲಿ ಅದಕ್ಕೇನು ಹ್ಯಾಂಪುಲ್ ಬಜೆಟ್ ಇದೆ, ನೀವು ಮಾಡ್ಕೊಳ್ಳೋಕ್ಕೆ ಆಸಕ್ತಿ ತೋರಿಸ್ಬೇಕು. ಇನ್ನು ಅದು ಬಿಟ್ಟರೆ ನಮ್ಮ ಇಲಾಖೆಯಿಂದ ನಾವು ಶೆಡ್ ಕಟ್ಕೊಳ್ಳೋಕ್ಕೆ SCPTSPಗೆ 600 ಚದರ ಅಡಿ ಆದರೆ 2,92,000 ರೂಪಾಯಿ ಸಹಾಯಧನ ಇದೆ. ಜನರಲ್ ಆದರೆ 600 ಚದರ ಅಡಿಗೆ 2,43,000 ರೂಪಾಯಿ ಸಹಾಯಧನ ಇದೆ. 1000 ಚದರ ಅಡಿ ಕಟ್ಕೊತೀವಿ ಅಂದರೆ 600,000 ಚದರ ಅಡಿಗೆ SCPTSPಯಲ್ಲಿ 4,05,000 ಬರುತ್ತೆ. ಜನರಲ್ಗೆ 3,37,000 ರೂಪಾಯಿ ಸಹಾಯಧನ ಇದೆ. ಇನ್ನು ಅದು ಬಿಟ್ಟು ನೀವು ಹುಳ ಮೇಯಿಸೋಕ್ಕೆ ಶುರು ಮಾಡೋದ್ರಿಂದ ಹುಳ ಬೆಳೆ ಆಗುವುದು ಸೋಂಕು ನಿವಾರಕಗಳಾಗಿರ್ಬೋದು ಅಥವಾ ಮನೆ ಬ್ಲೀಚಿಂಗ್ ಪೌಡರ್ ಇದೆಲ್ಲ ಕೂಡ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.